ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಅನ್ನೋ ಒಂದು ಹೆಸರು ಕಾಂಗ್ರೆಸ್ ಪಾಲಿನ ಅತಿ ದೊಡ್ಡ ಶಕ್ತಿ. ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅನ್ನೋ ಹೆಸರು ದೊಡ್ಡ ಮಟ್ಟದಲ್ಲಿ ಕಾರಣ. ಒಂದು ದಶಕದಿಂದ ಕಾಂಗ್ರೆಸ್ ಪಾಲಿಗೆ ಅಹಿಂದ ನಾಯಕರು ಗಟ್ಟಿಯಾಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಸಿದ್ದು ಪ್ರಮುಖ ಕಾರಣ. ಸಿದ್ದರಾಮಯ್ಯ ಅನ್ನೋ ಒಂದು ಹೆಸರಿನ ಹಿಂದೆ ದೊಡ್ಡ ಮಟ್ಟದ ಮತ ಬ್ಯಾಂಕ್ ಇದೆ. ಹೀಗಾಗಿ ಸಿದ್ದರಾಮಯ್ಯ ಎರಡೆರಡು ಬಾರಿ ಸಿಎಂ ಆಗಿದ್ದು ಈಗ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ತಮ್ಮ ಸ್ಥಾನವನ್ನ ಡಿಕೆ ಶಿವಕುಮಾರ್ಗೆ ಬಿಟ್ಕೊಟ್ಟಿದ್ದಾರೆ. ಇದೆಲ್ಲ ಆಗಿ ಒಂದು ತಿಂಗಳಾಯಿತು. ಈ ಒಂದು ತಿಂಗಳಲ್ಲಿ ಹತ್ತಾರು ಸುದ್ದಿ ಹರಿದಾಡ್ತಾ ಇದೆ. ಸಿದ್ದರಾಮಯ್ಯ ರಾಜಕೀಯ ಅಂತ್ಯ ಆಯಿತು, ಸಿದ್ದರಾಮಯ್ಯರನ್ನ ಪಕ್ಷದ ನಾಯಕರೇ ದೂರ ಇಡ್ತಿದ್ದಾರೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಇಂಥ ಹೊತ್ತಲ್ಲೇ ಸಿದ್ದರಾಮಯ್ಯ ದೊಡ್ಡದೊಂದು ಸೂಚನೆ ನೀಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಮತ್ತೆ ತೊಡೆ ತಟ್ಟಿ ಅಖಾಡಕ್ಕಿಳಿದಿದ್ದಾರೆ. ಕರ್ನಾಟಕದಲ್ಲಿ ತಮ್ಮ ರಾಜಕೀಯ ವರ್ಚಸ್ಸು ಇನ್ನೂ ಕುಸಿದಿಲ್ಲ. ಪಕ್ಷದಲ್ಲಿ ನನ್ನ ಹಿಡಿತ ಕೈ ತಪ್ಪಲ್ಲ ಅನ್ನೋ ಸಂದೇಶ ರವಾನಿಸೋದಕ್ಕೆ ಅಣಿಯಾದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಅಹಿಂದ ಸಂಘಟನೆಗೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಅಕ್ಟೋಬರ್ ತಿಂಗಳಿನಿಂದ ರಾಜ್ಯಾದ್ಯಂತ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಇದು ಸಿದ್ದರಾಮಯ್ಯಗೆ ಮಾತ್ರ ಅಲ್ಲ, ಅವರ ಮಗ ಯತೀಂದ್ರ ಅವರ ರಾಜಕೀಯ ಹಾದಿಗೆ ದೊಡ್ಡ ಮೈಲಿಗಲ್ಲಾಗಲಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕರ್ನಾಟಕ ರಾಜಕೀಯ ಚರಿತ್ರೆಯಲ್ಲಿ ಸಮಾಜವಾದಿ ಚಳುವಳಿಗಳ ಕಾಲಘಟ್ಟ ಮತ್ತು ರಾಜಕಾರಣದ ಕೊನೆಯ ಕೊಂಡಿಯಾಗಿ ಕಾಣುವ ದೊಡ್ಡ ಹೆಸರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಕುರ್ಚಿ ತೊರೆದ ಮೇಲೆ ಅಹಿಂದ ರಾಜಕಾರಣದಲ್ಲಿ ಮಂಕು ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಸಮಾಜವಾದದ ಹಿನ್ನೆಲೆಯ ಹಳೆ ತಲೆಮಾರಿನ ಕ್ಲಾಸಿಕ್ ರಾಜಕಾರಣಿ. ಜನ ಮೆಚ್ಚುಗೆಯ ಮುತ್ಸದ್ದಿ ನಾಯಕನಾಗಿಯೂ ಸೈದ್ಧಾಂತಿಕ ಗಟ್ಟಿತನದಿಂದಲೂ ಗುರುತಿಸಿಕೊಂಡವರು. ದೇವೇಗೌಡ ಅವರ ಜೆಡಿಎಸ್ನಿಂದ ಹೊರಬಂದ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅನಿವಾರ್ಯವಾಗಿತ್ತು. ಎಸ್.ಎಂ. ಕೃಷ್ಣ ಅವರು ಮೆತ್ತಗಾಗ್ತಾ ಇದ್ದ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪ್ರವೇಶವು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಹುರುಪು ತಂದಿತ್ತು. ವಾಸ್ತವದಲ್ಲಿ ಸಿದ್ದರಾಮಯ್ಯ ಅವರು ತಾವೇ ಒಂದು ಪಕ್ಷ ಕಟ್ಟಿ ರಾಜಕೀಯ ನಡೆಸುವ ವ್ಯಕ್ತಿತ್ವದವರಲ್ಲ. ಆದರೆ ಯಾವ ಪಕ್ಷದೊಳಗೆ ಇರ್ತಾ ಇದ್ರು ಆ ಪಕ್ಷಕ್ಕೆ ಬಲ ತರ್ತಾ ಇದ್ರು. ಜನತಾದಳದಲ್ಲಿ ಇದ್ದಾಗಲೂ ಅವರು ಐಕಾನ್ ಆಗೇ ಇದ್ರು. ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದ ಅವರು ಜನ ಸಂಘಟರೇನೂ ಆಗಿರಲಿಲ್ಲ. ಜನರನ್ನ ಒಗ್ಗೂಡಿಸಿ ಬೃಹತ್ ಸಮಾವೇಶ ನಡೆಸಬಲ್ಲ ಸಾಹಸಗಳನ್ನ ಮಾಡಿದ್ದೂ ಇಲ್ಲ. ಆದರೆ ಭ್ರಷ್ಟಾಚಾರವನ್ನ ಮೈಗತ್ತಿಸಿಕೊಂಡವರಲ್ಲ. 2023ರ ಚುನಾವಣೆ ಗೆಲ್ಲೋವರೆಗೂ ಅವರ ಬಗ್ಗೆ ಯಾರೂ ಕೂಡ ದುಡ್ಡಿನ ವಿಚಾರವಾಗಿ ಆರೋಪಿಸಿದ್ದಿಲ್ಲ. ಇವತ್ತಿಗೂ ಅಂತಹ ಸಾಮ್ರಾಜ್ಯವನ್ನ ಅವರು ಕಟ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಶುದ್ಧ ಹಸ್ತರು. ಮೂಡ ಅನ್ನೋ ಒಂದೇ ಹಗರಣ ಸುತ್ತಕೊಂಡಿದ್ದು ಬಿಟ್ರೆ ಬೇರೆ ಯಾವುದೇ ದೊಡ್ಡ ಆರೋಪ ಇವರ ಮೇಲಿಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪ್ರವೇಶಿಸುವ ಕಾಲಕ್ಕೆ ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಜೊತೆಗೆ ಪ್ರಬಲ ಸಮುದಾಯಗಳು ಜೆಡಿಎಸ್ ಮತ್ತು ಬಿಜೆಪಿ ಜೊತೆಗೂ ಗುರುತಿಸಿಕೊಂಡಿದ್ದವು. ಸಿದ್ದರಾಮಯ್ಯ ಅವರ ತಾರಾ ವರ್ಚಸ್ಸು ಪಕ್ಷಕ್ಕೆ ಹೊಸ ಹುರುಪು ತಂದು 2013ರಲ್ಲಿ ಸಿಎಂ ಕೂಡ ಆದರು. ಸಿದ್ದರಾಮಯ್ಯ ಶಕ್ತಿ ಏನೆಂಬುದು ಚುನಾವಣಾ ಪೂರ್ವದಲ್ಲಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವವೇ ಸಾಬೀತು ಮಾಡಿತ್ತು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅಷ್ಟರ ಮಟ್ಟಿಗೆ ಜನ ಸೇರಿದ ಮತ್ತೊಂದು ಸಮಾವೇಶವನ್ನ ಕಂಡಿರಲಿಲ್ಲ. ಆತ್ಮೀಯರೇ, ಸಿದ್ದರಾಮಯ್ಯ ಅನ್ನೋ ಒಂದೇ ಹೆಸರು ಕಾಂಗ್ರೆಸ್ನಲ್ಲಿ ತಣ್ಣಗಾದ್ರೆ ಸುಮಾರು 25% ವೋಟುಗಳು ಕೈತಪ್ಪಿದಂತೆ. ಯಾಕಂದ್ರೆ ಅಹಿಂದ ಮತಗಳು ಹಾಗೂ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪಾಲಿನ ಭದ್ರಕೋಟೆ. ಇದು ಸಿದ್ದರಾಮಯ್ಯರನ್ನ ನೆಚ್ಚಿಕೊಂಡು ಇರುವಂತಹದ್ದು. ಇದು ಕಾಂಗ್ರೆಸ್ನ ದಿಲ್ಲಿ ನಾಯಕರಿಗೂ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ದೂರ ಮಾಡಿದ್ರೆ ಅಹಿಂದ ಮತಗಳು ಒಡೆದು ಹೋಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಗ್ಯಾರಂಟಿಯಾಗಿರೋ ಮತಗಳು ಬಿಜೆಪಿ ಜೆಡಿಎಸ್ ಕಡೆ ವಾಲಿದ್ರೂ ಅನುಮಾನ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯರನ್ನ ದೂರ ಮಾಡ್ಕೊಳ್ಳೋದಕ್ಕೆ ದಿಲ್ಲಿ ನಾಯಕರು ರೆಡಿ ಇಲ್ಲ. ಆದರೆ ಕಳೆದೊಂದು ತಿಂಗಳಿನಿಂದ ಸಿದ್ದರಾಮಯ್ಯ ತಣ್ಣಗಾಗಿದ್ರು. ಇದು ಹತ್ತಾರು ಅಂತೆ ಕಂತೆಗಳು ಹುಟ್ಕೊಳ್ಳುವಂತೆ ಮಾಡಿತ್ತು. ಆದ್ರೀಗ ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ಮಾಡಿಕೊಂಡು ಅಖಾಡಕ್ಕೆ ಇಳಿಯಲು ರೆಡಿಯಾಗಿದ್ದಾರೆ. ಅಕ್ಟೋಬರ್ ತಿಂಗಳಿನಿಂದ ಅಹಿಂದ ಸಮಾವೇಶಗಳನ್ನ ಮಾಡ್ತಾ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ 2028ರ ಚುನಾವಣೆಯಲ್ಲೂ ತಮ್ಮ ಬಿಗಿ ಹಿಡಿತ ಸಾಧಿಸಲು ಮುಂದಾಗಿದ್ದಾರೆ. ಪಕ್ಷದಲ್ಲಿ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ತಮ್ಮ ನೆರಳು ಇರಬೇಕು ಅನ್ನೋ ರೀತಿ ಯೋಚನೆ ರೂಪಿಸಿದ್ದಾರೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇದು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೂ ದೊಡ್ಡ ಅಡಿಪಾಯ ಹಾಕಿಕೊಡಲಿದೆ.
ಈಗಾಗಲೇ ಸಿದ್ದರಾಮಯ್ಯ ಬಳಿಕ ಕಾಂಗ್ರೆಸ್ ಪಾಲಿನ ಅಹಿಂದ ನಾಯಕ ಯಾರು ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಪರಮಾಪ್ತ ಅನ್ನಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಈ ಸಾಲಿನಲ್ಲಿ ಮುಂದಿದ್ರು. ಆದರೆ ಈಗ ಈ ಚಿತ್ರಣವೇ ಬದಲಾದಂತೆ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ರಾಜಕೀಯ ನಡೆ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿರೋದಂತೂ ಸತ್ಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.